ಯಾಕೆಂದರೆ ನಾನು ಸಂಘಟನೆ ಬಗ್ಗೆ ಮಾತಾಡೋದಿಲ್ಲ ಮತ್ತು ಇನ್ನೊಂದ್ರ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿರೋರೆಲ್ಲ ನಮ್ಮ ಸ್ನೇಹಿತರೆ 2004 ಮೊದಲ ಒಂದು ರೀತಿಯಲ್ಲಿ ನಾನು ಯಾರು ಎಲ್ಲರೂ ಸಹ ಒಟ್ಟಾಗಿರಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಏನೋ ವಿಭಾಗದಲ್ಲಿರುವಂಥ ಪ್ರತಿಯೊಬ್ಬ ಸಿಬ್ಬಂದಿನೂ ಸಹ ನನ್ನ ಜೊತೆಲಿ ಇರಬೇಕು. ಅವ್ರದ್ದೇದೇ ಏನೇ ವ್ಯತ್ಯಾಸಗಳು ಅವರವರಲ್ಲಿ ವೈಮನಸ್ಸಿದ್ರೂ ಸಹ ಒಟ್ಟಾಗಿರಬೇಕು ಅನ್ನೋದು. ಆದರೆ ಹಲವಾರು ಕಾರಣಗಳಿಂದ ನಮ್ಮಲ್ಲಿ ಒಂದೇ ಒಂದು ಸಂಘಟನೆ ಚಿಕ್ಕಬಳ್ಳಾಪುರದಲ್ಲಿತ್ತು, ಅದು ಇವತ್ತು ಎರಡನೇ ಸಂಘಟನೆ ಆಗಿ ಪ್ರಾರಂಭ ಆಗಿದೆ. ತೊಂದರೆ ಇಲ್ಲ, ಅದಕ್ಕೆ ಯಾವುದೇ ಒಂದು ಅಬ್ಜೆಕ್ಷನ್ ಇಲ್ಲ, ನಂದೇ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಅಭ್ಯರ್ಥಿಗಳಿಲ್ಲ. ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟಾದರೂ ಸಂಘಟನೆಗಳಾಗಲಿ ಅದರಿಂದ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ಈ ಒಂದು SC ST ನೌಕರರ ಏನಿದ್ದಾರೆ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಕೆಲಸಗಳನ್ನ ತರುವಂಥ ಅದು ಒಂದು ಕಾರ್ಯಕ್ರಮಗಳು ನಡಿಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಮ KSRTCನಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ. ನಮ್ಮ ಬಸ್ನಲ್ಲಿ ಬರುವಂಥ ಪ್ರತಿಯೊಬ್ಬರೂ ಸಹ ಒಬ್ಬ ಕ್ಲಾಸ್ 4 ಎಂಪ್ಲಾಯ್ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟಾದರೂ ಸಂಘಟನೆಗಳಾಗಲಿ ಅದರಿಂದ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ಈ ಒಂದು SC ST ನೌಕರರ ಏನಿದ್ದಾರೆ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಕೆಲಸಗಳನ್ನ ತರುವಂಥ ಅದು ಒಂದು ಕಾರ್ಯಕ್ರಮಗಳು ನಡಿಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಮ್ಮ KSRTCನಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ. ನಮ್ಮ ಬಸ್ನಲ್ಲಿ ಬರುವಂಥ ಪ್ರತಿಯೊಬ್ಬರೂ ಸಹ ಒಬ್ಬ ಕ್ಲಾಸ್ 4 ಎಂಪ್ಲಾಯಿನೂ ಬರ್ತಾನೆ, ಕ್ಲಾಸ್ 1 ಸೀನಿಯರ್ ಆಫೀಸರ್ಸು ಬರ್ತಾರೆ, IAS ಆಫೀಸರ್ಸು ಬರ್ತಾರೆ, IPS ಆಫೀಸರ್ಸು ಬರ್ತಾರೆ. ಆದರೆ ನಮ್ಮ ಬಸ್ನಲ್ಲಿ ಯಾವುದೇ ಭೇದ ಭಾವ ಇಲ್ಲದಲ್ಲ ಎಲ್ಲರಿಗೂ ಸಹ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲೇ ಒಂದೇ ರೀತಿಯ ಟಿಕೆಟ್ ಕೊಡ್ತೀವಿ. ಯಾರು ಬಂದರೂ ಸಹ ನಿನಗೆ ಜಾಸ್ತಿ ರೇಟ್ ಇವ್ರಿಗೆ ಕಡಿಮೆ ರೇಟ್ ಅನ್ನೋದಿಲ್ಲ, ಆ ಥರ ಭೇದ ಭಾವ ಇಲ್ಲ. ಅಂದರೆ ನಮ್ಮಲ್ಲಿ ಒಂದು ಸಮಾನತೆ ಅನ್ನೋದು ಖಂಡಿತ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರಲ್ಲ ಆ ಸಮಾನತೆ ಮತ್ತು ಈ ಒಂದು ಸಾರಿಗೆ ಸಂಸ್ಥೆ ನಾವೆಲ್ಲ ಕೆಲಸ ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಸಹ ಅದೃಷ್ಟವಂತರು ಅಂತ ನಾವು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಆಗಲೇ ನಮ್ಮ ಕೋಡಿಯಂಗಪ್ಪನವ್ರು ಹೇಳ್ತಾ ಇದ್ರು, ಸಾರಿಗೆ ಸಂಸ್ಥೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಮತ್ತು ಸಮಾನತೆಯನ್ನು ತರಬೇಕು ಅಂತ. ಇದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು, ಯಾಕೆಂದರೆ ನಾವು ಯಾವುದೇ ಒಂದು ಕೆಲಸಕ್ಕೆ ಸೇರಬೇಕಾದ್ರೆ ಅದರದೇ ಆದ ನೀತಿ ನಿಬಂಧನೆಗಳಿರುತ್ತೆ. ಅದಕ್ಕೆ ಒಳಪಟ್ಟು ನಾವೆಲ್ಲ ಕೆಲಸಕ್ಕೆ ಸೇರ್ತೀವಿ, ಗೊತ್ತಾಯ್ತು. ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ನೀತಿ ನಿಬಂಧನೆಗಳಿರುತ್ತೆ, KSRTC ಎಂಪ್ಲಾಯೀಸ್ಗೆ ಒಂದು ನೀತಿ ನಿಬಂಧನೆಗಳಿರುತ್ತೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಅವ್ರಿಗೆ ಆದ ಒಂದು ನೀತಿ ನಿಬಂಧನೆಗಳಿರುತ್ತೆ. ಅದಕ್ಕೆಲ್ಲ ಒಪ್ಪಿಟ್ಟೇ ಸಹ ನಾವು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕುವಂಥದ್ದು. ಕೆಲಸಕ್ಕೆ ಅಪ್ಲಿಕೇಶನ್ ಆಗಬೇಕಾದ್ರೆ ಸಹ ನಮ್ಮ ನೀತಿ ನಿಬಂಧನೆಗಳ ಬಗ್ಗೆ ಈ ಒಂದು ಸಂಸ್ಥೆಯ ಏನಿದೆ ಕಾನೂನುಗಳೇನಿದೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾವು ಒಪ್ಕೊಂಡೇ ಸಹ ಬಂದಿರ್ತೀವಿ. ಆದರೂ ಸಹ ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಏಕೆಂದರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರಬೇಕು, ಮೊದಲೆಲ್ಲ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಏನೋ ಹೊರಗುತ್ತಿ ನೌಕರರನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು. ಹೊರಗುತ್ತಿ ನೌಕರನ್ನ ತೆಗಿಬೇಕು ಅಂದರೆ ಅದರಿಂದ ಕೆಲವರಿಗೆ ನನ್ನ ಕೆಲಸ ಹೋಗುತ್ತೆ ಅಂತ ಹೇಳ್ಬೋದು. ಬಟ್ ಅದರಿಂದ ಅನುಕೂಲ ಏನಾಗುತ್ತೆ ಹೇಳಿ, ಅವರೆಲ್ಲರೂ ಸರ್ಕಾರಿ ನೌಕರರಾಗಿ ಕನ್ವರ್ಟ್ ಆಗ್ತಾರೆ. ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರಾಗಿ ಕನ್ವರ್ಟ್ ಆಗ್ತಾ ಬರ್ತಾರೆ. ಹೊರಗುತ್ತಿಗೆ ಇರೋವಂಥವರೆಲ್ಲ ಏನು ಅವರು ಎಲ್ಲ ಸಹ ವಿದ್ಯಾವಂತರೇ. ಅವ್ರಿಗೂ ಸಹ ಈಗೇನು ಹೊರಗುತ್ತಿಗೆ ನೌಕರೇ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ, ಅದರಿಂದ ಹೆಚ್ಚಿಗೆ ಸಂಬಳ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದು ಬಂದರೆ ಖಂಡಿತ ಇನ್ನೂ ಹೆಚ್ಚಿನ ಜನಕ್ಕೆ ಒಂದು ಸರ್ಕಾರಿ ನೌಕರಿ ಸಿಗುತ್ತೆ. ಇವೇನು ನಾವೆಲ್ಲ ಒಂದು ಕೆಲಸದಲ್ಲಿ ಇದೀವಿ ಅಂತ ನಮ್ಮ ಜಾಬ್ ಸೆಕ್ಯೂರಿಟಿ ಏನಿದೆಯೋ ಅವ್ರಿಗೂ ಸಹ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದೇನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೆಲ್ಲರಿಗೂ ಸಹ ಸಮಾನತೆ ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದರು, ಪ್ರತಿಯೊಬ್ಬರಿಗೂ ಸಹ ಸಮಾನತೆ ಬರಬೇಕು ಅನ್ನೋದು. ಅದು ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ. ಹಲವಾರು ರೀತಿಯಲ್ಲಿ ಸಮಾನತೆ ಬರ್ತಾ ಇದೆ, ಆದರೂ ಸಹ ಅವ್ರು ಹೇಳಿರೋ ರೀತಿಯಲ್ಲಿ ಸಮಾನತೆ ಬರೋದಕ್ಕೆ ಭಾರತ ದೇಶದಲ್ಲಿ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗ್ಬೋದು. ಯಾಕೆಂದರೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ನಾವು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಏನು ಸರ್ಕಾರಿ ನೌಕರಿಯಲ್ಲಿ ಅಷ್ಟೇ ಒಂದು ಸಂಬಳ ಇಬ್ಬರಿಗೂ ಈಕ್ವಲ್ ಸಂಬಳ ಬರ್ತಾ ಇದೆ. ಆದರೆ ಬೇರೆ ಸರ್ಕಾರಿ ನೌಕರಿ ಅಲ್ಲದಲ್ಲೇ ಬೇರೆ ಈಗ ಕೂಲಿ ಮಾಡೋ ಕೆಲಸದಲ್ಲಿ ನಾವೆಲ್ಲೂ ಸಹ ಗಂಡಿಗೆ ಮತ್ತು ಹೆಣ್ಣಿಗೆ ಸಮಾನವಾದ ಸ್ಯಾಲರಿ ನಾವು ಕೊಡ್ತಾ ಇಲ್ಲ. ಏನು ದಿನಗೂಲಿ ನೌಕರ ಕೆಲಸ ಮಾಡ್ತಾ ಇದ್ರು ಅವ್ರಿಗಿಬ್ರು ಒಟ್ಟಾಗಿ ನಾವೇನು ಕೊಡ್ತಾ ಇಲ್ಲ. ಅವ್ರಿಗೂ ಸಹ ಒಬ್ಬ ಗಂಡಸು ಕೆಲಸ ಮಾಡಿದಾಗ ಏನು ಸಂಬಳ ಕೊಡ್ತಾರೋ ಹೆಂಗ್ಸ್ ಕೆಲಸ ಮಾಡಿದಾಗಲೂ ಸಹ ಅದೇ ಸಂಬಳ ಕೊಡುವಂಥ ಒಂದು ಪರಿಸ್ಥಿತಿ ಭಾರತದಲ್ಲಿ ಬಂದರೆ ಅವಾಗ ಸಮಾನತೆ ಬಂದಿದೆ ಅಂತ ನಾವು ಹೇಳ್ಬೋದು. ಮತ್ತೆ ಇನ್ನೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ನಾವು ಸರ್ಕಾರಗಳು ಏನೇನು ಬರ್ತಾ ಇದ್ದಾವೋ ಅವೆಲ್ಲರೂ ಸಹ ಎಲ್ಲರೂ ಸಹ ಒಂದೇ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಯಾರೇ ಒಂದು ಕೆಲಸಕ್ಕೆ ಸೇರಿದ್ರು ಸಹ ಅವರು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಆ ಥರ ಸೆಪ್ರೇಟ್ ಮಾಡಬಾರ್ದು. ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸೇರಿದ್ರು ಸಹ ಅವ್ರು ಅದೇ ಒಂದು ಎಜುಕೇಷನ್ ಮಾಡಿ ಸೇರಿರ್ತಾರೆ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಸೇರಿದ್ರು ಸಹ ಅದೇ ಒಂದು ಎಜುಕೇಷನ್ ಮಾಡಿ ಕೆಲಸ ಮಾಡಿ ಸೇರಿರ್ತಾರೆ. ಈಗ ನಮ್ಮ ಚಾಲಕರೇ ಆಗಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಸೇರಿದ್ರೆ ಅವ್ರಿಗೊಂದು ಸಂಬಳ,
ನಮ್ಮ KSRTC ಚಾಲಕರಾಗಿ ಕೆಲಸ ಸೇರಿದ್ರೆ ಅವನಿಗೊಂದು ಸಂಬಳ, ಅದೇ ಸೆಂಟ್ರಲ್ ಗೌರ್ಮೆಂಟ್ ಒಬ್ಬ ಅಧಿಕಾರಿಗೆ ಅದೇ ಚಾಲಕರಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಸಪ್ರೇಟ್ ಸಂಬಳ. ಯಾಕೆಂದ್ರೆ ಅವ್ನು ಕೆಲಸ ಮಾಡಿದ್ರು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿರೋದು ಭಾರತ ದೇಶದ್ದೇನೆ, ಒಂದೇ ಡ್ರೈವಿಂಗ್ ಲೈಸೆನ್ಸ್ ಯೂಸ್ ಮಾಡ್ತಾನೆ, ಬಟ್ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂಬಳ ಇರುತ್ತೆ. ಅದೆಲ್ಲ ಸರ್ಕಾರಗಳು ತಗೊಳ್ಳುವಂಥ ನಿರ್ಧಾರಗಳು ಇರಲಿ, ಅದಕ್ಕೆ ನಾವೆಲ್ಲನೂ ಸಹ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ನೆಸಿಟಿ ಇಲ್ಲ. ನಮಗೆ ನಮ್ಮ ಸಂಸ್ಥೆಗೆ ಕೊಟ್ಟಿರೋ ಕೆಲಸನ ನಾವೆಲ್ಲರೂ ಸಹ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು. ಭಾರತ ದೇಶದಲ್ಲಿ ನಂಬರ್ 1 ಸಾರಿಗೆ ಸಂಸ್ಥೆ ಅಂತ ನಾವು ಎಲ್ಲರೂ ಸಹ ಹೇಳ್ತೀವಿ. ಖಂಡಿತ ಅದಕ್ಕೆ ನಮ್ಮೆಲ್ಲರೂ ಸಹ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹ ಕಾಂಟ್ರಿಬ್ಯೂಷನ್ ಇದೆ. ಈಗ ಸಾರಿಗೆ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಕೇವಲ ಅಧಿಕಾರಿಗಳು ಇಂದ ಸಾಧ್ಯವಿಲ್ಲ. ಇಲ್ಲಿ ಕೆಲಸ ಮಾಡ್ತಾ ಇರೋದಂತ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹ ರಾತ್ರಿ ಹಗಲಂತೆ ಹಬ್ಬ ಹರಿದಿನ ಅನ್ನೋದೇ ಕೆಲಸ ಮಾಡ್ತಾ ಇರೋದ್ರಿಂದ ಸಾರಿಗೆ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀತಾ ಇದೆ. ಈ ಸಾರಿಗೆ ಸಂಸ್ಥೆ ಸೇರಿರೋದ್ರಿಂದ ನಮ್ಮ ಹಳಿಯ ಸೇವೆ ಇದೆ ನಾವೆಲ್ಲರೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಈಗ ಸಾರಿಗೆ ಸಂಸ್ಥೆಗೆ ಏನು ಹೆಸರು ಬಂದಿದೆ ಅದನ್ನೆಲ್ಲ ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡೋ ರೀತಿಯಲ್ಲಿ ಕೆಲಸ ಮಾಡೋಂಥ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಹೊಸದಲ್ಲ ಸಂಘಟನೆ, ತುಂಬ ಹಳೆಯ ಸಂಘಟನೆ, ಬಟ್ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಹೊಸದಾಗಿ ಸಂಘಟನೆ ಬಂದಿದೆ. ಈ ಸಂಘಟನೆ ಇನ್ನೂ ಚೆನ್ನಾಗೇ ಬೆಳೀಲಿ, ಎಲ್ಲ ನೌಕರರಿಗೂ ಒಂದು ಒಳ್ಳೆಯ ಕೆಲಸಗಳಾಗುವಂಥ ಕೆಲಸಗಳನ್ನ ಮಾಡಲಿ. ಎಲ್ರಿಗೂ ಸಹ ಬರೀ SC ನೌಕರರಿಗೆ ಅಲ್ಲ, ಸಾರಿಗೆ ಸಂಸ್ಥೆಗಳಿಂದ ಪ್ರತಿಯೊಬ್ಬರ ಸಿಬ್ಬಂದಿಗೂ ಸಹ ಸಹಾಯ ಆಗುವಂಥ ಕೆಲಸ ಕಾರ್ಯಗಳನ್ನ ಹಮ್ಮಿಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ